ಓಂ ಶಾಂತಿ. ಆತ್ಮನು ಈ ಸೃಷ್ಟಿ ನಾಟಕದಲ್ಲಿ ಮೊದಲು ಸತ್ಯುಗದಲ್ಲಿ ಅಂದರೆ ಸತೋಪ್ರಧಾನ ಒಂದು ಜಗತ್ತಿನಲ್ಲಿ ಸತೋಪ್ರಧಾನ ಅವಸ್ಥೆಯನ್ನು ಪಡೆದು ಆತ್ಮನು ಸಂಪೂರ್ಣ ಪವಿತ್ರ ಇರುವುದು. ಅದು ಸೂರ್ಯವಂಶ ವರ್ಣದಲ್ಲಿ ಅಂದರೆ 8 ಜನ್ಮ ಪಡೆಯುತ್ತಾನೆ. ನಾನು ಆತ್ಮನು ಕ್ಷತ್ರಿಯ ವರ್ಣ ಸತೋಗುಣ ಆಗಿದ್ದು ತ್ರೇತಾಯುಗ ಚಂದ್ರವಂಶದಲ್ಲಿ 12 ಜನ್ಮಗಳನ್ನು ಪಡೆಯುತ್ತೇನೆ ಮತ್ತು ದ್ವಾಪರ ಯುಗದಲ್ಲಿ ಆತ್ಮನು ವೈಶ್ಯವರ್ಣದಲ್ಲಿ ಬರುತ್ತದೆ. ರಜೋಗುಣವನ್ನು ಹೊಂದಿದ್ದು 21 ಜನ್ಮಗಳಲ್ಲಿ ಪಾತ್ರವನ್ನು ಅಭಿನಯಿಸುತ್ತದೆ. ಕಲಿಯುಗದಲ್ಲಿ ಆತ್ಮನು ಶೂದ್ರವರ್ಣದಲ್ಲಿ ಬರುವುದು ತಮೋಪ್ರಧಾನ ಸ್ಥಿತಿಯಲ್ಲಿ ಇರುತ್ತದೆ. ಆತ್ಮ 42 ಜನ್ಮಗಳನ್ನು ತಾಳುತ್ತದೆ. 5000 ವರ್ಷ ಅಂದರೆ ಒಂದು ಕಲ್ಪದ ಈ ಸೃಷ್ಟಿ ನಾಟಕದಲ್ಲಿ 84 ಜನ್ಮಗಳಲ್ಲಿ ವಿಭಿನ್ನ ಸಂಬಂಧ, ದೇಹ, ವಿಭಿನ್ನ ರೂಪ, ವಿಭಿನ್ನ ಪ್ರಾಂತ್ಯಗಳಲ್ಲಿ ತನ್ನ ಪಾತ್ರಧಾರಿಯಾಗಿ ಆತ್ಮನು ಅಭಿನಯಿಸುತ್ತಾರೆ. ಅಂತಿಮ ಸಮಯ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆತ್ಮನು ಅಲೌಕಿಕ ಜನ್ಮ ಅಂದರೆ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಜನ್ಮವನ್ನು ಪಡೆದು ಕಲ್ಪದ ಈ ಕೊನೆಯ ಜನ್ಮದಲ್ಲಿ ನಾನು ಆತ್ಮನು ಬುದ್ಧಿಯಿಂದ ದೇಹದ ಸಂಬಂಧ ಸಂಪೂರ್ಣ ಜಗತ್ತನ್ನು ಮರೆತು ನಾನು ಆತ್ಮ ಈಗ ನನ್ನ ಸತ್ಯ ಸ್ವರೂಪ ಮುಕ್ತ ಜೀವನ್ಮುಕ್ತಿ ನಿರ್ವಿಕಾರಿ ನಿರಹಂಕಾರಿ ನಿರಾಕಾರಿ ಸಂಪೂರ್ಣತೆಯನ್ನು ಪಡೆದು ಕರ್ಮಾತೀತ ಸ್ಥಿತಿಯನ್ನು ಹೊಂದುವೆನು. ನನ್ನ ಆತ್ಮನ ಪ್ರಯಾಣ ಸೃಷ್ಟಿಕರ್ತ ಶಿವ ಪರಮಾತ್ಮನ ಜೊತೆಯಲ್ಲಿ ಮುಕ್ತಿಧಾಮಕ್ಕೆ ತೆರಳುವೆನು. ರಾಜಯೋಗ ಅಭ್ಯಾಸ ಮಾಡಲು ಈಗ ಪರಮಾತ್ಮನ ಚಿಂತನೆ ಮಾಡೋಣ, ಮನನ ಮಾಡೋಣ. ನಾನು ಆತ್ಮನು ಪರಮಪಿತ ಪರಮಾತ್ಮನ ಮಗುವಾಗಿದ್ದಾನೆ. ಪರಮಪಿತ ಪರಮಾತ್ಮ ನನ್ನ ಸತ್ಯ ತಂದೆ ಆಗಿದ್ದಾರೆ. ಅಂದರೆ ನಾನು ಪರಮಾತ್ಮನ ಸಂತಾನನೂ ಆಗಿದ್ದೇನೆ. ಹೇಗೆ ನಾನು ಆತ್ಮನು ಬೆಳಕಿನ ಪ್ರಕಾಶಮಯ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿದ್ದೇನೆ, ಅದೇ ರೀತಿ ಪರಮಪಿತನು ಆತ್ಮನು ತಂದೆಯೂ ಕೂಡ ಜ್ಯೋತಿರ್ಮಯ ಅತಿ ಸೂಕ್ಷ್ಮಮಯ ಪ್ರಕಾಶಮಯ ಪರಮ ಪವಿತ್ರ ಬೆಳಕಿನ ಪುಂಜ ಬೆಳಕಿನ ಸಾಗರ ಆ ಒಂದು ಬೆಳಕು ಸ್ವರೂಪದಲ್ಲಿ ಜ್ಯೋತಿರ್ಮಯರಾಗಿ ಜ್ಯೋತಿರ್ಲಿಂಗಮಾಗಿ ಆಗಿದ್ದಾರೆ. ರೂಪದಲ್ಲಿ ಬಿಂದು ಅಣುರೇಣಿಯ ಆಗಿದ್ದಾರೆ. ಸರ್ವಗುಣಗಳಿಂದ ಸರ್ವ ಶಕ್ತಿಗಳಿಂದ ಪರಮಾತ್ಮ ಸಿಂಧು ಸಮಾನ ಸಾಗರನಾಗಿದ್ದಾರೆ. ಪರಲೋಕ ಸ್ವಾಮಿಯು ಸರ್ವರ ಆತ್ಮರುಗಳ ಪಿತನು ರಚಯಿತನೂ ಆಗಿದ್ದಾರೆ. ಸರ್ವಶಕ್ತಿವಂತರಾಗಿ ಪ್ರಕಾಶಮಯರಾಗಿ ಬೆಳಕನ್ನು ಬೀರುತ್ತಾ ಪರಂಧಾಮದಲ್ಲಿ ವಿರಾಜಮಾನನಾಗಿದ್ದಾರೆ. ಶಕ್ತಿ ಸಾಗರ ಗುಣಸಾಗರ ಜ್ಞಾನ ಸಾಗರ ಆಗಿದ್ದಾರೆ. ಸರ್ವಜ್ಞರು ಆಗಿದ್ದಾರೆ. ಪರಮಾತ್ಮ ಶಾಂತಿಯ ಸಾಗರ. ಅವರ ಸಂತಾನನಾದ ನಾನು ಆತ್ಮನು ಕೂಡ ಶಾಂತ ಸ್ವರೂಪ ಆಗಿರುವೆನು. ಪರಮಾತ್ಮ ಪ್ರೇಮ ಸ್ವರೂಪನಾಗಿದ್ದಾರೆ. ನಾನು ಆತ್ಮನು ಕೂಡ ಪ್ರೇಮ ಸ್ವರೂಪ ಬಿಂದು ಆಗಿದ್ದೇನೆ. ಶಿವ ಪರಮಾತ್ಮನು ಪವಿತ್ರತೆಯ ಸಾಗರ. ನಾನು ಆತ್ಮನು ಕೂಡ ಪವಿತ್ರ ಸ್ವರೂಪಿಯಾಗಿರುವೆನು. ಶಿವ ಪರಮಾತ್ಮ ಶಕ್ತಿಯ ಸಾಗರ. ಆತ್ಮನು ಕೂಡ ಶಕ್ತಿ ಸ್ವರೂಪರಾಗಿದ್ದಾರೆ. ಜ್ಞಾನ ಭಂಡಾರಿ ಪರಮಾತ್ಮನಲ್ಲಿ ಸಾಗರದಷ್ಟು ಮಿತಿಯಿಲ್ಲದಷ್ಟು ಜ್ಞಾನ ಖಜಾನೆ ಇದೆ. ಜ್ಞಾನ ಸಾಗರ ಆಗಿದ್ದಾರೆ. ಹಾಗೂ ಗುಣಸಾಗರರು ಕೂಡ ಪರಮಾತ್ಮ ಆಗಿದ್ದಾರೆ. ಆತ್ಮನು ಜ್ಞಾನ ಸ್ವರೂಪ ಆಗಿದೆ. ಪರಮಾತ್ಮನು ಸುಖದ ಸಾಗರ ಆಗಿದ್ದರೆ ನಾನು ಆತ್ಮನು ಕೂಡ ಸುಖ ಸ್ವರೂಪಿಯಾಗಿದ್ದೇನೆ. ಪರಮಾತ್ಮನು ಜ್ಯೋತಿ ಸ್ವರೂಪ. ನಾನು ಆತ್ಮನು ಕೂಡ ಜ್ಯೋತಿ ಸ್ವರೂಪ ಆಗಿದ್ದೇನೆ. ಪರಮಾತ್ಮ ದಯಾ ಸಾಗರ ಆಗಿದ್ದಾರೆ. ನಾನು ಆತ್ಮನು ಕೂಡ ದಯಾ ಸ್ವರೂಪಿ ಆಗಿರುವೆನು. ಪರಮಾತ್ಮ ಕರುಣಾ ಸಾಗರ ಆಗಿದ್ದಾರೆ. ನಾನು ಆತ್ಮನು ಕೂಡ ಕರುಣಾ ಸ್ವರೂಪಿಯಾಗಿದ್ದೇನೆ. ಯಾವ ರೀತಿ ಪರಮಾತ್ಮ ಗುಣಧಾರಿಯಾಗಿದ್ದಾರೆ, ಆತ್ಮರು ಕೂಡ ಗುಣ ಬಿಂದುವಾಗಿದ್ದಾರೆ. ಪರಮಾತ್ಮ ಎಲ್ಲದರಲ್ಲಿ ಸಾಗರ, ನಾವು ಆತ್ಮರುಗಳು ಬಿಂದು ಸ್ವರೂಪ ಆಗಿದ್ದೇವೆ. ಈಗ ಓಂ ಶಾಂತಿ. ಮತ್ತೆ ಮುಂದೆ ಹೇಳುತ್ತೇನೆ.